ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ದಿವ್ಯಾ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಏನಪ್ಪ ಇವತ್ತಿನ ವಿಡಿಯೋ ಅಂತ ಹೇಳಿದ್ರೆ, ನಾನು ನನ್ನ ಹತ್ರ ಇರುವಂತಹ ಜ್ಯುವೆಲ್ರೀಸ್ನ ನಿಮಗೆಲ್ಲರಿಗೂ ತೋರಿಸೋಣ ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಇಲ್ಲ, ಬಟ್ ಇರೋ ಸಣ್ಣ ಪುಟ್ಟ ಜ್ಯುವೆಲ್ರೀಸ್ನ ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ಆಲ್ಸೋ ನಾನು ಈ ವಿಡಿಯೋ ಶೂಟ್ ಮಾಡುವಾಗ ಒಂದು ಸ್ವಲ್ಪ ನರ್ವಸ್ ಆಗಿದ್ದೀನಿ, ಹಾಗೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನರ್ವಸ್ನೆಸ್ ಯಾಕಪ್ಪ ಅಂದರೆ, ನಾನು ಫಸ್ಟ್ ಟೈಮ್ ನಾನು ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ಐ ಮೀನ್, ನಾನು ವಿಡಿಯೋದಲ್ಲಿ ಕಾಣಿಸ್ಕೊತಾ ಇದ್ದೀನಿ ಲೈವಲ್ಲಿ ಮಾತಾಡ್ತಾ. ಆ್ಯಂಡ್ ಎಕ್ಸೈಟ್ಮೆಂಟ್ ಏನಕ್ಕಪ್ಪ ಅಂತ ಹೇಳಿದ್ರೆ, ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಫಸ್ಟ್ ಟೈಮ್ ಏನೋ ಒಂದು ನ್ಯೂ ಸ್ಟೆಪ್ ತೊಗೊತಾ ಇದ್ದೀನಿ ಅಂತ ನನಗೆ ತುಂಬ ಖುಷಿ ಇದೆ. ಐ ಹೋಪ್ ನಿಮ್ಮೆಲ್ಲರೂ ಸಪೋರ್ಟ್ ನನ್ನ ಮೇಲೆ ಇರುತ್ತೆ ಅಂತ. ಸೊ ತಡ ಮಾಡಿದಂತೆ ನನ್ನ ಹತ್ರ ಯಾವ್ಯಾವ ಥರ ಜ್ಯುವೆಲ್ರಿ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ. ಆರ್ ಯು ಗೈಸ್ ರೆಡಿ? ಓಕೆ ಫ್ರೆಂಡ್ಸ್, ತಡ ಮಾಡಿದಂತೆ ಇವಾಗ ನನ್ನ ಹತ್ರ ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ತೀನಿ. ಫಸ್ಟು ನನ್ನ ಹತ್ರ ಇರೋ ಇಯರಿಂಗ್ಸ್ ಕಲೆಕ್ಷನ್ಸಿಂದ ತೋರಿಸ್ತೀನಿ. ಓಕೆ, ಇದು ಬಂದು ನನ್ನ ಫಸ್ಟ್ ಇಯರಿಂಗ್. ಆ್ಯಕ್ಚುಲಿ ಇದೇ ನನ್ನ ಹತ್ರ ಇರುವಂಥ ದೊಡ್ಡ ಇಯರಿಂಗ್ ಕೂಡ. ನೀವು ನೋಡ್ಬೋದು, ಇದು ಆಕ್ಸಿಡೈಸ್ ಜ್ಯುವೆಲ್ರಿ. ನೆಕ್ ಪೀಸ್ ಏನೂ ಆಗದಂತೆ ಬರೀ ಇದು ಒಂದು ಇಯರಿಂಗ್ ಹಾಕ್ಕೊಂಡ್ರೆ ಸಾಕು, ತುಂಬ ಎಲಿಗೆಂಟಾಗಿ ಕಾಣುತ್ತೆ. ನನ್ನ ಹತ್ರ ನಾನು ಈ ಇಯರಿಂಗ್ಸ್ ವೇರ್ ಮಾಡಿರೋ ಫೋಟೋಸ್ ಇದ್ದರೆ ಇಲ್ಲಿ ಅಟ್ಯಾಚ್ ಮಾಡ್ತೀನಿ, ನೀವು ನೋಡ್ಬೋದು. ನೋಡಿ, ತುಂಬ ಪ್ರಿಟ್ಟಿಯಾಗಿದೆ. ಇದು ಡೀಟೇಲಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಒಂದು ಪುಟ್ಟು ಜುಮ್ಕಾ ಇದೆ, ಅದ್ರ ಜೊತೆಗೆ ಕೆಳಗಡೆ ಈ ಥರ ಬೀಡ್ಸ್ ಇದೆ. ಎಸ್ಪೆಷಲಿ ಹೇಳ್ಬೇಕಂದ್ರೆ, ನನಗೆ ಆಕ್ಸಿಡೈಸ್ ಜ್ಯುವೆಲ್ರೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ಒನ್ ಆಫ್ ಮೈ ಫೇವ್ರೆಟ್ ಜ್ಯುವೆಲ್ರಿ ಅಂತ ಹೇಳ್ಬೋದು, ಫೇವ್ರೆಟ್ ಜುಮ್ಕಾ ಅಂತ ಕೂಡ ಹೇಳ್ಬೋದು. ನೋಡಿದ್ರಲ್ಲ, ಇದು ಈ ಥರ ಇದೆ. ನೆಕ್ಸ್ಟ್ ಫ್ರೆಂಡ್ಸ್, ಮತ್ತೊಂದು ಜುಮ್ಕಾ. ನೀವು ಈ ಜುಮ್ಕಾ ನೋಡ್ಬೋದು, ಈ ಥರ ಕಾಣುತ್ತೆ ವೇರ್ ಮಾಡಿದ್ರೆ. ನೋಡಿ, ಈ ಥರ ಕಾಣುತ್ತೆ ವೇರ್ ಮಾಡಿದ್ರೆ. ಇದ್ರ ಮೇಲೆ ಗ್ರೀನ್ ವಿತ್ ಪಿಂಕ್, ರಾಣಿ ಪಿಂಕ್ ಸ್ಟೋನ್ಸ್ ಇದೆ. ಇದ್ರ ಡೀಟೇಲಿಂಗ್ ಕೂಡ ಎಷ್ಟು ಚೆಂದ ಇದೆ ನೋಡ್ಬೋದು ನೀವು. ಇದಕ್ಕೆ ಕೂಡ ಕೆಳಗಡೆ ಬೀಡ್ಸ್ ಇದೆ. ಇದು ಕೂಡ ಅಷ್ಟೇ, ನಿಮಗೆ ಸ್ಯಾರಿ ಮೇಲೆ, ಸಲ್ವಾರ್ ಮೇಲೆ ಎಲ್ಲ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಆ್ಯಕ್ಚುಲಿ ನೀವು ನೋಡ್ಬೋದು, ನಾನು ಹಾಕಿರೋ ಡ್ರೆಸ್ ಜೊತೆ ಕೂಡ ಇದು ಸಕ್ಕದಾಗಿ ಪೇರಪ್ ಆಗ್ತಾ ಇದೆ. ಇದು ಒಂದು ಇಯರಿಂಗ್ಸ್ ಹಾಕ್ಕೊಂಡ್ರೆ ಸಾಕು, ನೆಕ್ ಪೀಸ್ ಹಾಕಿಲ್ಲ ಅಂದ್ರೂ ತುಂಬ ಎಲಿಗೆಂಟಾಗಿ ಕಾಣುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇದು ಕೂಡ ನನ್ನ ಫೇವ್ರೆಟ್ ಜುಮ್ಕಾ. ಮತ್ತು ನೆಕ್ಸ್ಟ್ ಜುಮ್ಕಾ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಒನ್ ಕೂಡ ಜುಮ್ಕಾನೇ. ಇದು ಆಕ್ಸಿಡೈಸ್ ಜ್ಯುವೆಲ್ರಿ. ನೀವು ನೋಡ್ಬೋದು, ಸಾರಿ, ಹಾಂ ನೋಡ್ಬೋದು, ಈ ಥರ ಇದೆ ನೋಡಿ. ಇದಕ್ಕೆ ವೈಟ್ ಪರ್ಲಲ್ಲಿ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಈ ಥರ ಕೆಳಗೆ ಜುಮ್ಕಾ ಕೆಳಗೆ ತುಂಬ ಸಕ್ಕತ್ತಾಗಿ ಕಾಣುತ್ತೆ ನೋಡಿ. ನೋಡ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ. ಇದನ್ನು ಕೂಡ ನೀವು ಸ್ಯಾರಿ ಜೊತೆ ಇಲ್ಲ ಸಲ್ವಾರ್ ಜೊತೆ ಪೇರ್ ಮಾಡ್ಬೋದು. ಇನ್ಫ್ಯಾಕ್ಟ್ ನೀವೇನಾದರೂ ಇಂಡೋ ವೆಸ್ಟರ್ನ್ ಸ್ಟೈಲ್ ಮಾಡ್ತೀರಾ ಅಂದರೆ, ಐ ಮೀನ್ ಜೀನ್ಸ್ ಜೊತೆ ಕುರ್ತಾಸ್ ಹಾಕ್ತೀರಾ ಅಂದರೆ, ಶಾರ್ಟ್ ಕುರ್ತಾಸ್ ಎಲ್ಲ, ಅದ್ರ ಜೊತೆನೂ ಕೂಡ ಇದು ಸಕ್ಕತ್ತಾಗಿ ಕಾಣುತ್ತೆ. ಇದು ಕೂಡ ನನ್ನ ಫೇವ್ರೆಟ್ ಜುಮ್ಕಾ. ನೆಕ್ಸ್ಟ್ ಒನ್ ಬಂದು ಟ್ರೆಡಿಷ್ನಲ್ ಜುಮ್ಕಾ ತೋರಿಸ್ತೀನಿ. ನೋಡ್ಬೋದು, ಇದು ಈ ಥರ ಇದೆ. ಒಂದು ನೋಡ್ಬೋದು, ಇದು ಒಂದು ಟ್ರೆಡಿಷ್ನಲ್ ಜುಮ್ಕಾ. ಇದೆಲ್ಲ ನೀವು ಟ್ರೆಡಿಷ್ನಲ್ ಸ್ಯಾರೀಸ್ ಎಲ್ಲ ಹಾಕ್ತೀರಾ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದ್ರ ಕೆಳಗೂ ಅಷ್ಟೇ ಫುಲ್ಲು ವೈಟ್ ಪರ್ಲ್ಸಿಂದ ಡೀಟೇಲಿಂಗ್ ಕೊಟ್ಟಿದ್ದಾರೆ. ನೋಡ್ಬೋದು, ಸ್ಯಾರೀಸ್, ಟ್ರೆಡಿಷ್ನಲ್ ಸ್ಯಾರೀಸ್ಗೆಲ್ಲ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಸಕ್ಕತ್ತಾಗಿದೆ ಅಲ್ಲ. ಇದು ಕೂಡ ನನ್ನ ಹತ್ರ ಒಂದು ಜುಮ್ಕಾ ಇದೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಈ ಥರದ್ದು ಒಂದು ಇಯರಿಂಗ್ಸ್ ಇದೆ ನನ್ನ ಹತ್ರ. ಇದನ್ನ ಎಕ್ಸಾಕ್ಟ್ಲಿ ಏನು ಕರೀತಾರೆ ಅಂತ ನಂಗೆ ಗೊತ್ತಿಲ್ಲ. ಇದು ನಾನು ಎಲ್ಲೋ ಲೈಕ್ ವಿಂಡೋ ಶಾಪಿಂಗ್ ಮಾಡೋವಾಗ ನನಗೆ ಇದು ತುಂಬ ಇಷ್ಟ ಆಯ್ತು ಅಂತ ಸ್ಟ್ರೀಟ್ ಸೈಡ್ ತೊಗೊಂಡಿದ್ದು. ನೋಡ್ಬೋದು ನೀವು, ಇದಕ್ಕೆ ರೆಡ್ ಸ್ಟೋನ್ ಮತ್ತು ವೈಟ್ ಸ್ಟೋನ್ ಇದೆ ಗೋಲ್ಡ್ ಕಲರಲ್ಲಿ. ಇದು ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಇದು ಒಂದು ನೋಡ್ಬೋದು ನೀವು, ಪುಟ್ಟದು ಗೋಲ್ಡ್, ಕಂಪ್ಲೀಟ್ ಗೋಲ್ಡ್ ಇದೆ. ಇದು ಒಂದು ಗೋಲ್ಡ್ ಪರ್ಲ್ ಇದೆ, ಪುಟಾಣಿಗಿದೆ. ಇದು ಕೂಡ ಸಿಂಪಲಾಗಿ ಸಾರಿ ಮೇಲೆ, ಸಲ್ವಾ ಮೇಲೆ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಇದೊಂದು. ನೆಕ್ಸ್ಟ್ ಒನ್
ಈ ಇಯರಿಂಗ್ ಬಂದು ನನ್ನ ಫಸ್ಟ್ ಏನಂತ ಹೇಳ್ಬೋದು, ಫಸ್ಟ್ ನಾನು ತೊಗೊಂಡಿದ್ದು ಒಂದು ಸ್ವಲ್ಪ ದೊಡ್ಡ ಸೈಜ್ ಇಯರಿಂಗ್ಸ್ ಅಂದರೆ ಇದೆ ನನ್ನ ಲೈಫಲ್ಲಿ. ನೋಡ್ಬೋದು, ಇದು ನನ್ನ ಕಾಲೇಜ್ ಡೇಸಲ್ಲಿ ಯಾವಾಗೋ ಕಾಲೇಜಲ್ಲಿ ಏನೋ ಫಂಕ್ಷನ್ ಸಮಥಿಂಗ್ ಏನಕ್ಕೋ ತೊಗೊಂಡಿದ್ದೆ, ಬಟ್ ಇದು ನಾನು ಕಾಲೇಜ್ ಡೇಸಲ್ಲಿ ತೊಗೊಂಡಿರೋದು. ಇದು ನೀವು ನೋಡ್ಬೋದು, ಬ್ಲೂ ವಿತ್ ಕ್ರೀಮ್ ಪರ್ಲ್ಸ್ ಇದೆ ಇದರಲ್ಲಿ. ಬ್ಲೂ ಸ್ಟೋನ್ಸಿಂದ ಇಲ್ಲಿ ಡಿಸೈನ್ಸ್ ಇದೆ, ಹಾಗೆ ಇಲ್ಲೆಲ್ಲ ಪರ್ಲ್ ವರ್ಕ್ ಇದೆ. ನೋಡ್ಬೋದು, ಇದು ಈ ಥರ ಕಾಣುತ್ತೆ. ಇದನ್ನು ಕೂಡ ನೀವು ಸಾರಿ ಸಲ್ವಾರ್ ಜೊತೆ ಪೇರ್ ಮಾಡಬಹುದು. ಚೆನ್ನಾಗಿದಲ್ಲ. ನೆಕ್ಸ್ಟ್ ಇನ್ನೊಂದು ನೋಡೋಣ. ನೆಕ್ಸ್ಟು ಇದು ಒಂದು ಪುಟ್ಟು ಇಯರಿಂಗ್ಸು. ಪುಟ್ಟದೇನಲ್ಲ, ಸ್ವಲ್ಪ ಚಿಕ್ಕದು ಕಂಪೇರ್ ಮಾಡಿದ್ರೆ ಅದಕ್ಕೆಲ್ಲ. ಇದು ಕೂಡ ಅಷ್ಟೇ, ನೀವು ನೋಡ್ಬೋದು ಈ ಥರ. ಈ ಫುಲ್ ಗೋಲ್ಡ್ ಸ್ಟೋನ್ಸ್ ಇದೆ, ಅದ್ರ ಕೆಳಗೆ ಒಂದೇ ಒಂದು ವೈಟ್ ಕಲರ್ ಡ್ರಾಪ್ ಇದೆ. ಇದು ಅಷ್ಟೇ, ಸಲ್ವಾರ್ಸಿಗೆಲ್ಲ ಸಿಂಪಲಾಗಿ ಎಲಿಗೆಂಟಾಗಿ ಕಾಣುತ್ತೆ. ಓಕೆ, ನೆಕ್ಸ್ಟ್ ಇಯರಿಂಗ್ಸ್ ನೋಡೋಣ. ನೆಕ್ಸ್ಟ್ ಒನ್ ಬಂದು ಈ ಥರ ಇದೆ. ಇದು ಕೂಡ ಆಕ್ಸಿಡೈಸೇ. ನನಗೇನೋ ಸ್ವಲ್ಪ ಆಕ್ಸಿಡೈಸ್ ಜ್ಯುವೆಲ್ರೀಸ್ ಜಾಸ್ತಿ ಇಷ್ಟ ಆಗುತ್ತೆ. ಇದು ಅಷ್ಟೇ, ನೀವು ನೋಡ್ಬೋದು ಈ ಥರ ಇದೆ ಹ್ಯಾಂಗಿಂಗ್. ಇದಕ್ಕೆ ವೈಟ್ ಪರ್ಲಲ್ಲಿ ಡಿಟೇಲಿಂಗ್ ಕೊಟ್ಟಿದ್ದಾರೆ. ತುಂಬ ಎಲಿಗೆಂಟ್ ಆಗಿದೆ, ಹಾಕೊಂಡ್ರೆ ತುಂಬ ಸಖತ್ತಾಗಿ ಕಾಣುತ್ತೆ. ನೀವು ನೋಡ್ಬೋದು, ಸಲ್ವಾರ್ಸ್ ಫ್ಯಾನ್ಸಿ ಸ್ಯಾರೀಸಕ್ಕೆ ಇದಕ್ಕೆಲ್ಲ ಸಖತ್ತಾಗಿ ಕಾಣುತ್ತೆ. ಇದು ಕೂಡ ನನ್ನ ಮೋಸ್ಟ್ ಫೇವ್ರೆಟ್ ಇಯರಿಂಗ್ಸ್ ಅಂತ ಹೇಳ್ಬೋದು. ನನಗೆ ಈ ಇಯರಿಂಗ್ಸ್ ಕೂಡ ತುಂಬ ಇಷ್ಟ. ನೆಕ್ಸ್ಟ್ ಯಾವುದಿದೆ ನೋಡೋಣ. ನೆಕ್ಸ್ಟ್ ಒನ್ ಬಂದು ಇದು ಗೋಲ್ಡ್ ಸ್ಟಡ್ಸ್. ಇದು ನನ್ನ ಕಸಿನ್ ಮದುವೆಯಲ್ಲಿ ನನ್ನ ಗೌನಿಗೆ ಪೇರಪ್ ಮಾಡೋಕ್ಕೆ ಅಂತ ತೊಗೊಂಡಿದ್ದು. ಇದು ಕೂಡ ಚೆನ್ನಾಗಿದೆ, ಸಿಂಪಲ್ ಆಗಿ ನೀವು ನೋಡ್ಬೋದು ಈ ಥರ ಕಾಣುತ್ತೆ. ಫುಲ್ ಗೋಲ್ಡ್ ಕಲರ್ ಇದೆ, ಗೋಲ್ಡ್ ಸ್ಟಡ್ಸ್. ಇದು ಚೆಂದ ಇದೆಯಲ್ಲ, ಗೌನಿಗೆ ಈ ಥರ ಡ್ರೆಸ್ಸಸ್ಸಿಗೆಲ್ಲ ಸಕಲಾಗಿ ಕಾಣುತ್ತೆ. ನನ್ನ ಹತ್ರ ಇದೇ ಥರದ್ದು ಇನ್ನೂ ಒಂದಿದೆ. ಇದು ಬಂದು ಬ್ಲ್ಯಾಕ್ ಕಲರಲ್ಲಿದೆ. ಬ್ಲ್ಯಾಕ್, ನಾಟ್ ಇನ್ ದ ಬ್ಲ್ಯಾಕ್, ಆಕ್ಸಿಡೈಸ್ ಜ್ಯುವೆಲ್ರೀಸ್ ಬರುತ್ತಲ್ಲ ಆ ಟೈಪ್ ಇದೆ. ನೀವು ನೋಡ್ಬೋದು, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಅನ್ಕೋತೀನಿ. ಈ ಥರ ಇದೆ. ಇದು ಕೂಡ ಅಷ್ಟೇ, ಸಲ್ವಾರ್ಸ್ ಸಾರಿ ಯಾವುದಕ್ಕೆ ಬಂದರೂ ಪೇರಪ್ ಮಾಡ್ಬೋದು ನೀವು. ಮೆಜಾರಿಟಿ ನನ್ನ ಹತ್ರ ಇರೋ ಜ್ಯುವೆಲ್ರೀಸ್ ಎಲ್ಲ ಟ್ರೆಡಿಷ್ನಲ್ ವೇರ್ಸಿಗೆ ಚೆನ್ನಾಗಿ ಕಾಣೋ ಥರನೇ ಇರೋದು. ನಾನು ಮೆಜಾರಿಟಿ ಟ್ರೆಡಿಷ್ನಲ್ ವೇರ್ಸ್ ಹಾಕ್ತೀನಿ, ಸೊ ಅದಕ್ಕೆ. ಸೊ ನೆಕ್ಸ್ಟ್ ಒನ್ ಬಂದು ಇದು ಕೂಡ ಅಷ್ಟೇ ಪುಟ್ಟದಿದೆ. ನಾನು ಆಗಲೇ ಒಂದು ಗೋಲ್ಡ್ ಇಯರಿಂಗ್ಸ್ ತೋರಿಸಿದ್ನಲ್ಲ, ಇದು ಸ್ವಲ್ಪ ಸಿಮಿಲರ್ ಇದೆ, ಬಟ್ ಇದಕ್ಕೆ ಡ್ರಾಪ್ ಇಲ್ಲ, ಅದಕ್ಕೆ ಒಂದು ಡ್ರಾಪ್ ಇದೆ ನೋಡಿ. ಈ ಥರ ಚೆನ್ನಾಗಿದೆಲ್ಲ, ಪ್ರಿಟಿ. ನಂಗೆ ಇದು ಕೂಡ ಇಷ್ಟ. ನೋಡ್ಬೋದು, ಸಿಂಪಲ್ಲಾಗಿ ಎಲಿಗೆಂಟ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಸಲ್ವಾರ್ ಮೇಲೆಲ್ಲ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಒಂದು ಟೆಂಪಲಿಗೆ ಹೋಗ್ತಿದ್ದೀರಾ ಆ ಥರ ಅಂದ್ರೆಲ್ಲ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಮ ಡ್ರೆಸ್ ಮೇಲೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇದು ಈ ಥರ ಇದೆ. ಇದು ಕೂಡ ಜುಮ್ಕಾ, ಬಟ್ ಇದು ಕಾಣಿಸ್ತಾ ಇದೆಯಾ? ಈ ಥರ ಜುಮ್ಕಾ, ಪುಟಾಣಿ ಜುಮ್ಕಾ. ಇದು ಕೂಡ ಸಲ್ವಾರ್ ಮೇಲೆಲ್ಲ ಸಖತ್ತಾಗಿ ಕಾಣುತ್ತೆ. ಟ್ರೆಡಿಷ್ನಲ್ ವೇರ್ ಮೇಲೆ ತುಂಬಾ ಚೆನ್ನಾಗಿರುತ್ತೆ, ನೋಡ್ಬೋದು. ನೆಕ್ಸ್ಟ್ ಒನ್ ಬಂದು ಈ ಥರದ್ದು ಒಂದಿದೆ ನನ್ನ ಹತ್ರ. ನೆಕ್ಸ್ಟ್ ಒನ್ ಬಂದು ಈ ಥರ ನೋಡ್ಬೋದು. ಇದು ಕಂಪ್ಲೀಟ್ ಗೋಲ್ಡಲ್ಲಿದೆ. ನಾನು ಇಯರಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ, ಬಟ್ ಇದು ನಾನು ಯೂಸೇ ಮಾಡಿಲ್ಲ, ಯಾವಾಗೂ ಹಾಕ್ಕೊಂಡಿಲ್ಲ ನಾನು. ನೋಡ್ಬೋದು ನೀವು ಎಷ್ಟು ಕ್ಯೂಟ್ ಆಗಿದೆ. ಈ ವಿಡಿಯೋ ಮಾಡಾದ್ಮೇಲೆ ಯಾವುದಾದ್ರೂ ಒಂದು ಡ್ರೆಸ್ ಜೊತೆ ಪ್ಯಾರಪ್ ಮಾಡಬೇಕು. ಚೆನ್ನಾಗಿದೆ ಇದು. ನೆಕ್ಸ್ಟ್ ಇಯರಿಂಗ್ಸ್ ನೋಡೋಣ. ನೆಕ್ಸ್ಟ್ ಒನ್ ಬಂದು ಈ ಥರ ಇದೆ. ಈ ಥರ ಇದೆ, ನೋಡ್ಬೋದು. ಆಗಲೇ ನಾನು ರೆಡ್ ಒನ್ ತೋರಿಸಿದ್ನಲ್ಲ, ಅದೇ ಥರ ಇದು, ಸ್ವಲ್ಪ ಸಿಮಿಲರ್. ಇದು ಬ್ಲ್ಯಾಕ್ ವಿತ್ ವೈಟ್ ಸ್ಟೋನ್ ಇದೆ, ನೋಡ್ಬೋದು. ಹಾಕ್ಕೊಂಡ್ರೆ ಈ ಥರ ಕಾಣುತ್ತೆ, ಚೆನ್ನಾಗಿದೆ ಅಲ್ಲ? ಓಕೆ, ಇವಾಗ ನೆಕ್ಸ್ಟ್ ಒನ್ಗೆ ಹೋಗೋಣ. ನೆಕ್ಸ್ಟ್ ಒನ್ ಬಂದು ಇದು ಮಲ್ಟಿ ಕಲರ್ಸ್ ಇದೆ, ಹಾಗಾಗಿ ನಾನು ತೊಗೊಂಡೆ. ಯಾವ ಡ್ರೆಸ್ಸಿಗೆ ಬೇಕಾದರೂ ಪೇರಪ್ ಮಾಡ್ಬೋದು ಅಂತ. ಆ್ಯಂಡ್ ಇದು ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಇದಕ್ಕೂ ವೈಟ್ ಪರ್ಲ್ಸ್ದು ಡೀಟೇಲ್ಸ್ ಇದೆ. ನನ್ನ ಹತ್ರ ಇರೋ ಇಯರಿಂಗ್ಸ್ ಕಲೆಕ್ಷನ್ಸ್ ಅಷ್ಟೇ ಫ್ರೆಂಡ್ಸ್. ನಾನು ಇವಾಗ ನೆಕ್ಸ್ಟ್ ನಿಮಗೆ ನನ್ನ ಹತ್ರ ಇರೋ ಏರ್ ಆಕ್ಸೆಸರಿ ತೋರಿಸ್ತೀನಿ. ನನ್ನ ಹತ್ರ ಏರ್ ಆಕ್ಸೆಸರೀಸ್ ಏನು ತುಂಬ ಇಲ್ಲ, ಇರೋದು ಜಸ್ಟ್ ಒಂದು 2-3 ಅನ್ಕೊಬೋದು ಅಷ್ಟೇ. ಅದರಲ್ಲಿ ನಾನು ರೀಸೆಂಟ್ ಟೈಮಲ್ಲಿ ಒಂದು ಪರ್ಚೇಸ್ ಮಾಡಿದ್ದೀನಿ, ಅದೇನಂತ ತೋರಿಸ್ತೀನಿ. ನೋಡ್ಬೋದು ನೀವು,
ಇದು ಈ ಥರ ಇರುತ್ತೆ. ಇದು ನಿಮಗೆ ಗೊತ್ತಿರುತ್ತೆ, ಇದು ಜಡೆ ಬಿಲ್ಲೆಗೆ ರೀಪ್ಲೇಸ್ಮೆಂಟು ಶಾರ್ಟ್ ಹೇರ್ಸ್ ಇದ್ದರೆ ಇದನ್ನು ಹಾಕೋಬೋದು. ಇದು ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಎಲಿಗೆಂಟಾಗಿ ಕಾಣುತ್ತೆ. ನಾನು ಈ ಪಿಕ್ಚರ್ ಇದ್ರೂ ಕೂಡ ನಿಮಗೆ ಅಟ್ಯಾಚ್ ಮಾಡ್ತೀನಿ, ಇದನ್ನ ನಾನು ವೇರ್ ಮಾಡಿದಾಗ ಹೇಗೆ ಕಾಣಿಸ್ತಾ ಇತ್ತು ಅಂತ ನೀವು ನೋಡ್ಬೋದು. ಇದನ್ನು ನಾನು ರೀಸೆಂಟಾಗಿ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅಂತ ತೊಗೊಂಡಿದ್ದು. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ. ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಯಾವುದಾದ್ರೂ ಟ್ರೆಡಿಷ್ನಲಾಗಿ ರೆಡಿ ಆದಾಗ, ಮದುವೆ ಆ ಥರ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಸೊ ಇದು ಬಂದಿದೆ ನನ್ನ ಹತ್ರ ಏರ್ ಆಕ್ಸೆಸರೀಸು. ಆ್ಯಂಡ್ ನೆಕ್ಸ್ಟು ನಾನು ನಿಮಗೆ ನನ್ನ ಹತ್ರ ಇರೋ ಬೈಕ್ ತಲೆಬಟ್ಟು, ಐ ಮೀನ್ ಮಾಟಿಕ ತೋರಿಸ್ತಾ ಇದ್ದೀನಿ. ಇದು ಈ ಥರ ಇದೆ, ಚೆಂದ ಕಾಣಲ್ಲ ಬಿಡಿ ಹಾಕ್ಕೊಂಡು ತೋರಿಸಿದ್ರೆ. ಸೊ ಹೀಗೆ ತೋರಿಸ್ತೀನಿ ನೋಡಿ. ಹಾಂ, ಈ ಥರ ಇದೆ ಇದು. ಇದು ಕೂಡ ಸಿಂಪಲಾಗಿ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಸಿಂಗಲ್ ಬೀಡ್ಸ್ ಇದೆ, ವೈಟ್ ಬೀಡ್ಸ್ ವಿತ್ ಪಿಂಕ್ ವಿತ್ ಗ್ರೀನ್ ಕಾಂಬಿನೇಷನ್ ಸ್ಟೋನ್ಸ್ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟು ನನ್ನ ಹತ್ರ ಇನ್ನೂ ಒಂದು ಮಾಟಿಕ ಇದೆ. ಇದು ಬಂದು ಸ್ವಲ್ಪ ಶಾರ್ಟ್, ಹ್ಯಾಂಗ್ ಮಾಡೋ ಥರ ನೋಡ್ಬೋದು. ಇದ್ರ ಡೀಟೇಲಿಂಗ್ ನೋಡ್ಬೋದು ನೀವು. ಇದರಲ್ಲಿ ಲಕ್ಷ್ಮಿ ಪೆಂಡೆಂಟ್ ಇದೆ, ಹಾಗೆ ಗೋಲ್ಡ್ ಕಲರ್ ವಿತ್ ವೈಟ್ ಪಲ್ಸ್ ಬೀಡ್ಸ್ ಕೊಟ್ಟಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಇಷ್ಟಪಡೋರಿಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಆಲ್ಸೋ ನನ್ನ ಹತ್ರ ಇನ್ನೂ ಒಂದು ಬೈಕಲ್ಲೇ ಬಟ್ಟಿದೆ ಮಾಟಿಕ. ಅದು ಬಂದು ಇದು ಇದು ನೀವು ನೋಡ್ಬೋದು, ಈ ಥರ ಇದೆ. ಇದನ್ನು ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು ನನ್ನ ಎಂಗೇಜ್ಮೆಂಟಿಗೆ ಅಂತ. ನೀವು ಯಾರು ನನ್ನ ಎಂಗೇಜ್ಮೆಂಟ್ ವಿಡಿಯೋನ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಡ್ತೀನಿ, ಒಂದ್ಸತಿ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಓಕೆ, ಇದು ಈ ಥರ ಇದೆ. ಇದಕ್ಕೂ ಕೂಡ ಸಿಂಗಲ್ ಬೀಡ್ಸ್ ಬಂದಿದೆ. ಆ್ಯಂಡ್ ಇದು ಕೂಡ ರೆಡ್ ವಿತ್ ನಾಟ್ ವಿತ್ ರೆಡ್, ಇಟ್ಸ್ ವಿತ್ ಪಿಂಕ್ ವಿತ್ ಗ್ರೀನ್ ಇದೆ. ಇದು ಪಿಂಕ್ ವಿತ್ ಗ್ರೀನ್ ಕಾಂಬಿನೇಷನಲ್ಲಿದೆ, ನೀವು ನೋಡ್ಬೋದು. ಓಕೆ, ಇದಿಷ್ಟು ನನ್ನ ಏರ್ ಆಕ್ಸೆಸರೀಸ್. ನನ್ನ ಹತ್ರ ಇರೋದು ಇಷ್ಟೇ. 3 ಮಾಟಿಕ ಇದೆ, ಒಂದು ಜಡೆಬಿಲ್ಲೆ ಟೈಪ್ ಇದೆ ಅಷ್ಟೇ. ನೆಕ್ಸ್ಟ್ ನಾನು ನಿಮಗೆ ನನ್ನ ಹತ್ರ ಇರುವಂತಹ ಜ್ಯುವೆಲ್ರಿ ಸೆಟ್ಸ್ ತೋರಿಸ್ತೀನಿ. ನನ್ನ ಹತ್ರ ತುಂಬ ಜ್ಯುವೆಲ್ರಿ ಸೆಟ್ಸ್ ಇಲ್ಲ, ಇರೋದನ್ನು ತೋರಿಸ್ತೀನಿ. ನನ್ನ ಹತ್ರ ಇರೋ ಕಲೆಕ್ಷನ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಗಿ ತೊಗೊಂಡಿರೋದು. ಆ್ಯಂಡ್ ನಾನು ಅದನ್ನು ಯೂಸ್ ಕೂಡ ಮಾಡಿದ್ದೀನಿ ಬೇರೆ ಬೇರೆ ಫಂಕ್ಷನ್ಸಿಗೆ. ನನ್ನ ಹತ್ರ ಏನಾದರೂ ಆ ಜ್ಯುವೆಲ್ರೀಸ್ ನಾನು ಹಾಕಿರೋ ಫೋಟೋಸ್ ಇದ್ದರೆ ನಾನು ನಿಮ್ಗೆ ಅದನ್ನು ಇಲ್ಲಿ ಆಲ್ಟರ್ನೇಟಿವ್ ಆಗಿ ತೋರಿಸ್ತೀನಿ, ಹೇಗೆ ಕಾಣುತ್ತೆ ಅಂತ ನೋಡಿ ಕಮೆಂಟ್ ಮಾಡಿ. ಓಕೆ, ಈಗ ನಾವು ತಡ ಮಾಡಿದೆ. ಫಸ್ಟ್ ನನ್ನ ಹತ್ರ ಇರುವಂಥ ಫಸ್ಟ್ ಹಾರ ತೋರಿಸ್ತೀನಿ. ನಾಟ್ ಹಾರ, ಚೋಕರ್ ನೋಡ್ಬೋದು. ನನ್ನ ಹತ್ರ ಇದು ಒಂದು ಪುಟಾಣಿ ಚೋಕರ್ ಇದೆ ನೋಡಿ, ಈ ಥರ ಕಾಣುತ್ತೆ, ನೋಡ್ಬೋದು ನೀವು. ನೋಡಿದ್ರಲ್ಲ, ಈ ಥರ ಇದೆ. ಇದು ಅಷ್ಟೇ ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನಲ್ಲಿದೆ. ಹಾಗೆ ಇದಕ್ಕೆ ಪರ್ಲ್ಸ್ ಕೊಟ್ಟಿದ್ದಾರೆ. ಹಾಗೆ ಇದ್ರ ಜೊತೆಗೆ ಈ ಇಯರಿಂಗ್ಸ್ ಕೂಡ ಇದೆ, ನೀವು ನೋಡ್ಬೋದು. ಇದು ಕೂಡ ಜುಮ್ಕ, ಇದರಲ್ಲಿ ಕೂಡ ಲಕ್ಷ್ಮೀ ಫೇಸ್ ಇದೆ, ಹಾಗೆ ವೈಟ್ ಪರ್ಲಿಂದ ಡೀಟೇಲಿಂಗ್ ಇದೆ. ಇದೆರಡು ನೋಡ್ಬೋದು ನೀವು. ಇದೆರಡು ಪೇರ್ ಮಾಡಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮತ್ತೊಂದು ಸೆಟ್ ನೋಡೋಣ ಇವಾಗ. ಅದಾದಮೇಲೆ ನನ್ನ ಹತ್ರ ಈ ಥರ ಒಂದು ಚೋಕರ್ ಥರ ಇದೆ, ಇದು ನೋಡ್ಬೋದು. ಇದು ರೆಡ್ ವಿತ್ ಗ್ರೀನ್ ಪರ್ಲ್ಸ್ ಬೀಡ್ಸ್ ಕಾಂಬಿನೇಷನಲ್ಲಿದೆ, ಲಕ್ಷ್ಮಿ ಡಿಸೈನ್ ಬಂದಿದೆ. ಇದು ಕೂಡ ಅಷ್ಟೇ ಟ್ರೆಡಿಷ್ನಲ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಸ್ಯಾರೀಸ್ಗೆಲ್ಲ ಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ನೋಡ್ಬೋದು. ನೆಕ್ಕಿಗೆ ಕೂರುತ್ತೆ. ಇದಕ್ಕೆ ಕೂಡ ಒಂದು ಇಯರಿಂಗ್ಸ್ ಇದೆ, ಅದು ತುಂಬ ಪುಟ್ಟು ಇಯರಿಂಗ್ಸ್ ಇದೆ ನೋಡಿ. ಈ ಥರ ಒಂದು ಲಕ್ಷ್ಮಿ ಬಂದು ಅದ್ರ ಕೆಳಗೆ ಒಂದು ರೆಡ್ ಕಲರ್ ಬೀಡ್ಸ್ ಇದೆ ಅಷ್ಟೆ. ಇದು ಕೂಡ ನನ್ನ ಹತ್ರ ಇರುವಂಥ ಮತ್ತೊಂದು ಸೆಟ್. ಹಾಗೆ ಇದು ಬಿಟ್ಟರೆ ನನ್ನ ಹತ್ರ ಮತ್ತೊಂದು ಸೆಟ್ ಇದೆ. ಅದು ಬಂದು ಈ ಥರ ಲಾಂಗ್ ಹಾರ ಇದೆ. ಟ್ವಿಸ್ಟ್ ಆಗ್ಬಿಟ್ಟಿದೆ. ಈ ಥರ ಒಂದು ಲಾಂಗ್ ಹಾರ ಇದೆ, ಈ ಥರ ಒಂದು ಲಾಂಗ್ ಹಾರ. ಇದು ನಾನು ತುಂಬ ಲಾಂಗ್ ಬ್ಯಾಗ್ ತೊಗೊಂಡಿದ್ದು. ಮೇ ಬಿ ಆಫ್ಟರ್ ಲೈಕ್ ನನ್ನ ಕಾಲೇಜ್ ಡೇಸ್ ಆದಮೇಲೆ ಯಾವುದೋ ಒಂದು ಫಂಕ್ಷನಿಗೆ ಅಂತ ತೊಗೊಂಡಿದ್ದು, ನೋಡ್ಬೋದು. ಇದು ಈ ಥರ ಇದೆ, ಈ ಥರ ಇದೆ. ಇದಕ್ಕೂ ಕೂಡ ಪಿಂಕ್ ವಿತ್ ಗ್ರೀನ್ ಇದೆ, ಹಾಗೆ ವೈಟ್ ಪರ್ಲ್ಸ್ ಇದೆ. ಇದು ಕೂಡ ಇಯರಿಂಗ್ಸ್ ಇದೆ,
ನೋಡ್ಬೋದು ನೀವು ಇಲ್ಲಿ. ಇದಕ್ಕೆ ಈ ಥರ ಇಯರಿಂಗ್ಸ್ ಸೆಟ್ ಬಂದಿದೆ. ಸಿ ಚಂದ ಇದೆಲ್ಲ. ಇದಕ್ಕೆ ಈ ಥರ ಸೆಟ್ ಇದೆ ನೋಡ್ಬೋದು ನೀವು. ಇದೆರಡು ಈ ಥರ ಕಾಣುತ್ತೆ. ಆಮೇಲೆ ನನ್ನ ಹತ್ರ ಇದು ಬಿಟ್ಟರೆ ಮತ್ತೊಂದು ಚೋಕರ್ ಥರ ಸೆಟ್ ಇದೆ ನೋಡ್ಬೋದು. ನನ್ನ ಹತ್ರ ಇದೊಂದು ಸೆಟ್ ಇದೆ. ಇದನ್ನು ನನ್ನ ಎಂಗೇಜ್ಮೆಂಟಲ್ಲಿ ಫಸ್ಟ್ ಸ್ಯಾರಿ ಹಾಕ್ಕೊಂಡಿದ್ನಲ್ಲ ಅದ್ರ ಜೊತೆ ಪೇರ್ ಮಾಡಿದ್ದೆ. ನನಗೆ ಈಗ ಈ ಚೋಕರ್ ತುಂಬ ಇಷ್ಟ ಆಗುತ್ತೆ. ಚೋಕರ್ ಆರ್ ನೆಕ್ಲೆಸ್ ಇದು ನಂಗೆ ತುಂಬ ಇಷ್ಟ. ಇದ್ರ ಜೊತೆ ಇಯರಿಂಗ್ಸ್ ಇದೆ, ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿ. ಇಟ್ಸ್ ಈ ಥರ ಇದೆ ನೋಡ್ಬೋದು ನೀವು. ಇದು ಕೂಡ ಗ್ರೀನ್ ವಿತ್ ರೆಡ್ ಇದೆ, ಬಟ್ ಕ್ಯಾಮ್ರಾದಲ್ಲಿ ಮೇ ಬಿ ಪಿಂಕ್ ಆರ್ ರೆಡ್ ಕಾಣ್ತಾ ಇದೀವಿ, ನಂಗೆ ಗೊತ್ತಿಲ್ಲ. ಬಟ್ ಈ ಥರ ಇದೆ. ಇದು ಕೂಡ ವೈಟ್ ಪರ್ಲ್ಸ್ ಡೀಟೇಲಿಂಗ್ ಇದೆ ನೋಡ್ಬೋದು ನೀವು. ಇದು ಕೂಡ ತುಂಬ ಚೆನ್ನಾಗಿದೆ, ತುಂಬ ಪ್ರಿಟಿಯಾಗಿ ಕಾಣುತ್ತೆ ಹಾಕೊಂಡಾಗ. ನಾನು ಅದೇ ಹೇಳಿದ್ನಲ್ಲ, ಈ ಜ್ಯುವೆಲ್ಸ್ ಎಲ್ಲ ಹಾಕಿರೋ ಫೋಟೋಸ್ ನನ್ನ ಹತ್ರ ಇದ್ದರೆ ಅದನ್ನು ಕೂಡ ಅಟ್ಯಾಚ್ ಮಾಡ್ತೀನಿ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ನನ್ನ ಹತ್ರ ಒಂದು ಲಾಂಗ್ ಹಾರ ಇದೆ, ಅದನ್ನು ಕೂಡ ತೋರಿಸ್ತೀನಿ. ನನ್ನ ಹತ್ರ ಒಂದು ಲಾಂಗ್ ಹಾರ ಇದೆ ಅಂತ ಹೇಳಿದ್ನಲ್ಲ, ಅದು ಇದು. ಒಂದು ಸೆಕ್ ನೋಡ್ಬೋದು. ಇದು ನೀವು ಈ ಥರ ಇದೆ. ಇದು ಕೂಡ ವೈಟ್ ಪರ್ಲ್ ಇದೆ, ಹಾಕ್ಕೊಂಡಾಗ ಈ ಥರ ಕಾಣುತ್ತೆ, ನೀವು ನೋಡ್ಬೋದು. ಈ ಥರ ಕಾಣುತ್ತೆ. ಇದು ಕೂಡ ಇದು ಒಂದೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಸ್ಯಾರೀಸ್ ಮೇಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇದೊಂದು ಹಾರ ಇದೆ. ಇದು ಬಿಟ್ಟರೆ ನನ್ನ ಹತ್ರ ಇನ್ನೂ ಒಂದು ಹಾರ ಇದೆ. ಹಾರ ಮೀನ್ಸ್ ಲಾಂಗ್ ಚೈನ್ ಆರ್ ಲಾಂಗ್ ನೆಕ್ಲೆಸ್, ಅದು ಇದು. ಇದನ್ನು ಕೂಡ ಅಷ್ಟೇ ನಾನು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅಂತ ಪರ್ಚೇಸ್ ಮಾಡಿದ್ದು. ನನಗೆ ರೆಂಟಿಗೆಲ್ಲ ಕೊಡೋಕ್ಕೆ ಇಷ್ಟ ಇರಲಿಲ್ಲ, ಸೊ ನಾನೇ ಇನ್ವೆಸ್ಟ್ ಮಾಡಿ ತೊಗೊಂಡೆ. ನೋಡ್ಬೋದು ನೀವು. ಇದು ಈ ಥರ ಪೆಂಡೆಂಟ್ ಇದೆ. ಈ ಪೆಂಡೆಂಟ್ ಮಾತ್ರ ತುಂಬ ಸಕ್ಕತ್ತಾಗಿದೆ ನೋಡಿ. ಇದು ಈ ಥರ ಇದೆ ನೋಡ್ಬೋದು. ಇದನ್ನು ಅಷ್ಟೇ ಹಾಕ್ಕೊಂಡ್ರೆ ಬೇರೆ ಯಾವುದು ನೆಕ್ ಪೀಸ್ ಹಾಕೋದೇ ಬೇಡ, ಅಷ್ಟು ಚೆನ್ನಾಗಿ ಕಾಣುತ್ತೆ. ನೋಡ್ಬೋದು ಈ ಥರ ಇದೆ. ಇದಕ್ಕೊಂದು ಶಾರ್ಟ್ ಹಾರ ನೆಕ್ಲೆಸ್ ಕೂಡ ಬಂದಿದೆ, ಬಟ್ ನಾನು ಅದೆಲ್ಲೋ ಇಟ್ಬಿಟ್ಟಿದ್ದೀನಿ, ನಂಗೆ ಸಿಗ್ತಾ ಇಲ್ಲ. ಮತ್ತೊಂದು ಸತಿ ಯಾವಾಗಾದರೂ ತೋರಿಸ್ತೀನಿ. ನಾನು ಈ ಹಾರ ಹಾಕ್ಕೊಂಡಿಲ್ಲ, ತುಂಬ ಓವರ್ ಆಗುತ್ತೆ ಅಂತ ಹೇಳಿಬಿಟ್ಟು ಬರೀ ಮೇಲ್ಗಡೆ ನೆಕ್ಲೆಸ್ ಮಾತ್ರ ಹಾಕ್ಕೊಂಡಿದ್ದೆ ನಮ್ಮನೆ ಹೌಸ್ ವಾರ್ಮಿಂಗ್ಗೆ. ಸೊ ಆ ಫೋಟೋ ಸಿಕ್ಕಿದ್ರೆ ಅದನ್ನು ಕೂಡ ಅಟ್ಯಾಚ್ ಮಾಡ್ತೀನಿ. ಓಕೆ, ಇದು ಕೂಡ ನಂಗೆ ತುಂಬ ಇಷ್ಟ. ಇದ್ರ ಜೊತೆಗೆ ಇಯರಿಂಗ್ಸ್ ಕೂಡ ಬಂದಿದೆ. ಆ ಇಯರಿಂಗ್ಸ್ ತೋರಿಸ್ತೀನಿ ಹೇಗಿದೆ ಅಂತ. ನೀವು ನೋಡ್ಬೋದು. ಅದಕ್ಕೆ ಈ ಥರ ಇಯರಿಂಗ್ಸ್ ಬಂದಿದೆ. ಇದು ಕೂಡ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಇದ್ರ ಜೊತೆ ಒಂದು ಮಾಟಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಇದಿಷ್ಟು ನನ್ನ ಹತ್ರ ಇರುವಂತಹ ಇಯರಿಂಗ್ಸ್ ಮತ್ತು ಹಾರಗಳು, ಐ ಮೀನ್ ನೆಕ್ಲೆಸ್ ಸೆಟ್ಸ್ ತೋರಿಸ್ದೆ. ಇವಾಗ ನನ್ನ ಹತ್ರ ಇರೋ ಡಾಬಿಂದು ಕಲೆಕ್ಷನ್ಸ್ ತೋರಿಸ್ತೀನಿ. ಸೊ ನನ್ನ ಫಸ್ಟ್ ಡಾಬ್ ಬಂದು ಈ ಥರ ಇದೆ. ಈ ಥರ ಇದೆ. ಇದು ಅಷ್ಟೇ ಸಿಂಪಲ್ಲಾಗಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಚಂದ ಇದೆಲ್ಲ. ಇದು ಕೂಡ ಗ್ರೀನ್, ಪಿಂಕ್, ವೈಟ್ ಈ ಥರ ಸ್ಟೋನ್ ಕಾಂಬಿನೇಷನಲ್ಲಿದೆ. ಇದು ಬಂದಿದೆ ನನ್ನ ಹತ್ರ. ಇದು ಬಿಟ್ಟರೆ ನನ್ನ ಹತ್ರ ಒಂದು ಪ್ಲೇನ್ ಡಾಬ್ ಇದೆ. ಪ್ಲೇನ್ ಇನ್ ದ ಸೆನ್ಸ್ ಈ ಥರ ಬೆಲ್ಟ್, ಪ್ಲೇನ್ ಒಂದು ಬೆಲ್ಟ್ ಇದೆ. ಇದು ಕೂಡ ನನ್ನ ಕಸಿನ್ ಮದುವೆ ಅವಳ ಎಂಗೇಜ್ಮೆಂಟಿಗೆ ಅಂತ ತೊಗೊಂಡಿದ್ದೆ. ಸೊ ಇದು ಈ ಥರ ಇದೆ. ಇದಾದ್ಮೇಲೆ ನನ್ನ ಹತ್ರ ಮತ್ತೊಂದು ಬೆಲ್ಟ್ ಇದೆ, ಅದು ತೋರಿಸ್ತೀನಿ. ಇದು ನನ್ನ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದಕ್ಕೆ ಪ್ರೈಸ್ ಸ್ವಲ್ಪ ಜಾಸ್ತಿ ಹೇಳಿದ್ರು, ನನಗೆ ಇದು ಅಷ್ಟೊಂದು ವರ್ತಿನ ಅನ್ನಿಸ್ತು. ಬಟ್ ಆದರೆ ನಂಗೆ ಇದನ್ನು ಬಿಟ್ಟು ಬರೋಕ್ಕೆ ಇಷ್ಟನೇ ಇರಲಿಲ್ಲ. ನಾನು ಇದನ್ನು ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ಇದು ಕೂಡ ನನ್ನ ಮನೆ ಗೃಹ ಪ್ರವೇಶ ಟೈಮಲ್ಲಿ ಜ್ಯುವೆಲ್ರಿ ಶಾಪ್ ಮಾಡೋಕ್ಕೆ ಹೋದಾಗಲೇ ತೊಗೊಂಡಿದ್ದು. ಇದು ನಂಗೆ ತುಂಬ ಇಷ್ಟ ಆಯಿತು. ಸೊ ಓಕೆ, ಇಷ್ಟ ಆಯ್ತಲ್ಲ, ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಕೊಟ್ಬಿಟ್ಟು ತೊಗೊಂಡು ಬಂದೆ. ತುಂಬ ಜಾಸ್ತಿ ಏನಲ್ಲ, ಒಂದು 50-100 ರುಪೀಸ್ ಜಾಸ್ತಿ ಹೇಳಿದ್ರು. ಬಟ್ ನಂಗೆ ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ. ಇದು ನೀವು ನೋಡ್ಬೋದು, ಈ ಥರ ಇದೆ.
ಇದಕ್ಕೊಂದು ಪೆಂಡೆಂಟ್ ಬಂದಿದೆ. ನಾನು ತೋರಿಸಿದ್ನಲ್ಲ ನಂದು ಹಾರ, ಲಾಂಗ್ ಹಾರ, ಅದ್ರಲ್ಲಿ ಯಾವ ಥರ ಇದೆಯೋ ಇದು ಅದಕ್ಕೆ ಮ್ಯಾಚ್ ಆಗುತ್ತೆ. ಹಾಗೆ ನೀವು ಈ ಬೆಲ್ಟ್ ನೋಡ್ಬೋದು. ನನಗೆ ಇಷ್ಟ ಆಗಿದೆ ಈ ಬೆಲ್ಟಲ್ಲಿರೋ ಡಿಸೈನ್. ಅದು ನನ್ನ ಇದು ಪ್ರೀವಿಯಸ್ ತೋರಿಸಿದ್ದು ಪ್ಲೇನ್ ಇತ್ತು, ಬಟ್ ಇದನ್ನು ನೀವು ನೋಡ್ಬೋದು ಈ ಥರ ಇದೆ. ಇದು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ನನ್ನ ಮೋಸ್ಟ್ ಫೇವ್ರೆಟ್ ಡಾಬು ಇದು. ಆ್ಯಕ್ಚುಲಿ ಇದು ನಾನು ಶಾಪ್ ಮಾಡ್ಕೊಂಡು ಬಂದಮೇಲೆ ನನ್ನ ಫ್ರೆಂಡ್ಸಿಗೆ ಕೂಡ ಇದು ತುಂಬ ಇಷ್ಟ ಆಯಿತು. ನನ್ನ ಫ್ರೆಂಡ್ಸ್ ಕೂಡ ಹೇಳಿದ್ರು ಇದು ತುಂಬ ಚೆನ್ನಾಗಿದೆ ಅಂತ. ನಮ್ಮ ಮನೇಲಿ ಕೂಡ ಎಲ್ಲರಿಗೂ ಇಷ್ಟ ಆಯಿತು. ನನಗೆ ಎಸ್ಪೆಷಲಿ ಈ ಪ್ಯಾಟ್ರನ್ ನೋಡ್ಬೋದು ನೀವು, ಈ ಥರ ಪ್ಯಾಟ್ರನ್, ಹಾಗೆ ಈ ಪೆಂಡೆಂಟ್ ಬಂದಿರೋದು ಇದೆಲ್ಲ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಎಲ್ಲರಿಗೂ ಇಷ್ಟ ಆಯಿತು. ಅಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ನನ್ನ ಹತ್ರ ಇರುವಂಥ ಜ್ಯುವೆಲ್ರಿ ಕಲೆಕ್ಷನ್ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ. ಪ್ಲೀಸ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಆನಲ್ಲಿಡಿ. ಸೊ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೆ ಆವಾಗ ನೀವು ನನ್ನ ವಿಡಿಯೋನ ಬೇಗ ನೋಡ್ಬೋದು, ಫಸ್ಟೇ ನೋಡ್ಬೋದು. ಸೊ ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಐ ಹೋಪ್ ನಾವು ಬೇಗ 5K ಫ್ಯಾಮಿಲಿ ಆಗ್ತೀವಿ ಅಂತ. ಐ ಥಿಂಕ್ ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು, ಇಲ್ಲಿ ಜೋರು ಮಳೆ ಬರ್ತಾ ಇದೆ, ಹಾಗಾಗಿ ಅಷ್ಟೇ ಫ್ರೆಂಡ್ಸ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಆಲ್ರೆಡಿ ಹೇಳಿದ್ದೀನಿ. ಮತ್ತೊಂದು ನೆಕ್ಸ್ಟ್ ಎಕ್ಸೈಟೆಡ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಹಾಗೆಯೇ ನಿಮಗೆ ನೆಕ್ಸ್ಟು ನಾನು ಯಾವ ವಿಡಿಯೋ ಮಾಡಬೇಕಂತ ಏನಾದರೂ ಸಜೆಷನ್ಸ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ಥರ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಅಪ್ಕಮಿಂಗಲ್ಲಿ ನನ್ನ ಮದುವೆ ಕೂಡ ಇದೆ, ಆ ವ್ಲಾಗ್ಸ್ ಕೂಡ ಹಾಕ್ತೀನಿ. ನನ್ನ ಮದುವೆ ಪ್ರಿಪ್ರೇಷನ್ ವ್ಲಾಗ್, ಶಾಪಿಂಗ್ ವ್ಲಾಗ್, ನನ್ನ ಪ್ರೀ ವೆಡ್ಡಿಂಗ್ ಶೂಟ್ ವ್ಲಾಗ್ ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಾನು ಹಾಕೋ ವೀಡಿಯೋಸ್ನೆಲ್ಲ ನೀವು ನೋಡಬೇಕಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಬಿಕಾಸ್ ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಇಂಪಾರ್ಟೆಂಟ್. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ನಾನು ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡಬೇಕು, ನಿಮಗೆ ಇನ್ಫಾರ್ಮೇಷನ್ಸ್ ಕೊಡಬೇಕು ಅಂತ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ತುಂಬ ಜಾಸ್ತಿ ಮಾತಾಡಿದೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.